ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ನಿನ್ನೆ ಏನು ಕೆಲಸನೇ ಮಾಡಿಲ್ಲ, ಅಂಗಡಿ ಓಪನೇ ಮಾಡಿರಲಿಲ್ಲ. ಈಗ ಓಪನ್ ಮಾಡಿದ್ದೀನಿ. ಅಂದರೆ ಆ್ಯಕ್ಚುಲಿ ಒಂದಷ್ಟು ಬ್ಲೌಸ್ ಕೊಡಲೇಬೇಕು, ಫೋನ್ ಮಾಡ್ತಾನೆ ಇದ್ದಾರೆ. ಆಲ್ರೆಡಿ ಕಟ್ ಮಾಡಿದೆ, ಇನ್ನೂ ಫೋನೇ ತೆಗ್ದಿರಲಿಲ್ಲ. ಆದರೆ ಆಲ್ರೆಡಿ ಅವರು 10-11 ಗಂಟೆ ಆದರೂ ನೈಟ್ ಬೇಕೇ ಬೇಕು. ಬೆಳಗ್ಗೆ ನಾವು 5 ಗಂಟೆಗೆ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ಲೈನಿಂಗ್ ಎಲ್ಲ ತಂದಿದ್ದೀನಿ, ಕಟ್ ಮಾಡಿದೆ. ಬೆಳಗ್ಗೆಯಿಂದ ಕರೆಂಟು ಇಲ್ಲ ಸರಿಯಾಗಿ, ಹಾಗಾಗಿ ಹೆಂಗೋ ಕಟ್ ಮಾಡಿ ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೂ ಕ್ಲೀನ್ ಮಾಡಿಲ್ಲ ಅಂಗಡಿ. ಹೆಂಗಿದೆ ಅಂಗಡಿ ನೋಡೋಕ್ಕಾಗ್ತಿಲ್ಲ, ಎಲ್ಲ ಅಲ್ಲಲ್ಲೇ ಇದೆ. ಎಲ್ಲನೂ ಕ್ಲೀನ್ ಮಾಡಬೇಕು. ಮತ್ತು ಇನ್ನೂ ವರ್ಕ್ ಹಾಕೋದಿದೆ. ವರ್ಕು ಅನ್ನೋದಕ್ಕಿಂತ ಇವತ್ತು ಬಂದುಬಿಟ್ಟು ಲೋಗೋ ಹಾಕಬೇಕು. ನಮ್ಮ ಹುಡುಗಿ ಕೊಟ್ಟಿದ್ದಾರೆ ಕೋಟು ಕ್ಲಿನಿಕ್ದು, ಅದಕ್ಕೆ ಲೋಗೋ ಹಾಕಬೇಕು. ಅದು ಇಷ್ಟೊಂದಿದೆ, ಎಲ್ಲದಕ್ಕೂ ಲೋಗೋ ಹಾಕಬೇಕು. ಅದೇನೋ ಸರಿಯಾಗಿ ಹೇಳಿಲ್ಲ, ಒಂದ್ಸಲ ಫೋನ್ ಮಾಡಿ ಕೇಳಿಕೊಂಡು ಹಾಕಬೇಕು. ಆ್ಯಕ್ಚುಲಿ ಇದು ಪಾಕೆಟ್ಗೆ ಹಾಕ್ಕೊಟ್ಟಿದ್ದೆ ಹೋದ್ಸಲ, ಸುಮಾರು ಇದಕ್ಕೆಲ್ಲ ಹಾಕ್ಕೊಟ್ಟಿದ್ದೀನಿ. ಈ ಥರ ಇದಕ್ಕೆ ಇಲ್ಲೊಂದು ಲೋಗೋ ಹಾಕಬೇಕು. ಇಲ್ಲಿ ಇದು ತೆಗೆದುಬಿಟ್ಟು ಹಾಕಬೇಕು. ಇದು ಹೇಗಿದೆ ಅಂತ ಈ ರೀತಿ ಬರುತ್ತೆ. ಇದು ಸ್ಯಾಂಪಲ್ ಅವ್ರಿಗೆ ತೋರ್ಸೋಕ್ಕೆ ಅಂದ್ಬಿಟ್ಟು ಅವ್ರು ಈ ರೀತಿ ಮಾಡಿಕೊಟ್ಟಿದ್ರು. ಇದು ರೆಡಿ ಮಾಡಿಸಿ ನಾನು ಈ ರೀತಿ ಹಾಕ್ಕೊಟ್ಟಿದ್ದೀನಿ. ಸುಮಾರು ಕೋಟ್ಗಳಿಗೆ ಹಾಕ್ಕೊಟ್ಟಿದ್ದೀನಿ. ಈಗ ಮತ್ತೆ ತುಂಬ ಜನ ಕೆಲಸದವ್ರು ತೊಗೊಂಡಿದ್ದಾರೆ, ಅವ್ರಿಗೋಸ್ಕರ ಇದು ಇಲ್ಲೊಂದು ಸುಮಾರು ಒಂದಷ್ಟಿದೆ. ಎಷ್ಟಿದೆ ಅಂತಲೂ ಗೊತ್ತಿಲ್ಲ. ಇಲ್ಲಿ ಹಾಕ್ಬೇಕು ಈ ಥರ ಪಾಕೆಟ್ಗೆ. ಅಂದರೆ ಇದು ಸಪ್ರೇಟಾಗಿ ಹಾಕಿರೋದು. ಇವಾಗ ಇದು ಜೋಬಿಗೆ ತೆಗೆದು ಹಾಕಬೇಕು. ಇಲ್ಲಿಗೆ ಜೋಬಿಗೆ ತೆಗೆದುಬಿಟ್ಟು ಹಾಕಬೇಕು. ಹಂಗೂ ಹಾಕ್ಬೋದು, ಇಲ್ಲ ಇದನ್ನು ಬೇಕಾದ್ರೆ ಈ ರೀತಿ ಅಂದರೆ ಸ್ಟಿಚ್ಚಿಂಗ್ ಮಾಡಿದ್ರೆ ನೀಟಾಗಿ ಕೂರಲ್ಲ, ಇದು ಅಸಹ್ಯವಾಗಿ ಕಾಣಿಸುತ್ತೆ. ಇವಾಗ ಇದ್ರ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದೇ ಇಲ್ಲಿ ಪಾಕೆಟ್ ಇದನ್ನು ಓಪನ್ ಮಾಡಿ ಹಾಕಬೇಕು. ಅದೊಂದು ಪೆಂಡಿಂಗ್ ಇದೆ. ಅವಳು ಯಾವಾಗ ಕೇಳ್ತಾರೋ ನೀನು ಹಾಕಿಡಮ್ಮ ಅಂತ ಹೇಳ್ತಾ ಇದ್ಲು. ಅದೊಂದಷ್ಟು ಇದೆ ಸರಟುಗಳು, ಕೋಟ್ಗಳು, ಅವೆಲ್ಲ ರೆಡಿ ಮಾಡಬೇಕು. ಅದು ಆಮೇಲೆ ಮಾಡ್ತೀನಿ. ಸದ್ಯಕ್ಕೆ ಕ್ಲೀನ್ ಮಾಡಿ ಇವತ್ತು ಅವ್ರು ಬ್ಲೌಸ್ ಕೊಟ್ಬಿಟ್ಟು ಬೇಕಾದ್ರೆ ನೈಟ್ ರೆಡಿ ಮಾಡಿ ನನಗೆ ಹಾಕೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಸ್ವಲ್ಪ ಅಂಗಡಿ ಕ್ಲೀನ್ ಮಾಡ್ಕೊಂಬಿಡೋಣ. ನೋಡೋಕ್ಕಾಗ್ತಿಲ್ಲ. ತುಂಬ ಗಲೀಜಿದೆ, ತುಂಬ ಎಷ್ಟು ಗಲೀಜಿದೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಎಷ್ಟೊಂದು ಬಟ್ಟೆ ತಿಳಿಸ್ಕೊಡ್ತಿರೋದೆಲ್ಲ ಹಾಗಾಗೇ ಇದೆ. ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ. ಕ್ಲೀನ್ ಮಾಡಿಬಿಟ್ಟು ಆಮೇಲೆಲ್ಲ ಕಟ್ ಮಾಡಿ ಅರ್ಧಂಬರ್ಧ ಮದ್ದಿದ್ದೀನಿ. ಮತ್ತು ಇವಾಗ ಅದು ರೆಡಿ ಮಾಡಿಕೊಡ್ಲೇಬೇಕು. ಸದ್ಯಕ್ಕೆ ಇವಾಗ 10 ಗಂಟೆಗೆ ಕೇಳಿದ್ದಾರೆ, 10-11 ಗಂಟೆಗೆ ಕೊಡಿ ಅಂತಾರೆ ನೈಟು. ಇದು ಸಂಜೆ ಬರ್ತಾರೆ. ಇದು 5 ಗಂಟೆಗೆ ಬರೋಕ್ಕೆ ಹೇಳಿದ್ದೀನಿ. ನೀವು ಇದು ರೆಡಿ ಮಾಡಬೇಕು. ಏನಷ್ಟು ಡಿಸೈನ್ ಏನಿಲ್ಲ, ಸದ್ಯ ಸಿಂಪಲ್ ಡಿಸೈನ್ ಆಗಿರೋದಿಲ್ಲ. ಇಲ್ಲ ಸೀರೆ ಎಷ್ಟು ಕಸ ಇದೆ ಅವತ್ತಿಂದ. ಮೊದಲೇ ಹೋಗಿ ಇದರಲ್ಲಿ ಕಸನೇ ಸರಿಯಾಗಿ ಎತ್ತಾಕಿಲ್ಲ. ಎಷ್ಟು ಪೀಸ್ ದೊಡ್ಡ ಪೀಸ್ ತಗೋತೀನಿ, 2 ಪೀಸ್ ಆಗುತ್ತೆ. ಎಲ್ಲ ಸ್ವಲ್ಪ ಇರ್ತೀನಿ, ಯಾಕಂದರೆ ಇದು ನನ್ನ ಪೀಸ್ಗಳು ಸಡನ್ನಾಗಿ ಯಾವುದಾದ್ರೂ ಏನೋ ಡ್ಯಾಮೇಜು ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂದರೆ ಮಾಡ್ಕೊಡೋಕ್ಕೆ ಬೇಕಾಗುತ್ತಲ್ಲ.
ಸೂಜಿ ಏನೇನು ಬಿದ್ದಿದೆಯೋ ಪೀಸು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಹಾಕೊಡ ಪಟ್ಟೆ ಇನ್ನು ಸ್ಟಾರ್ಟ್ ಮಾಡಿದ್ದೀನಿ, ಆನ್ ಮಾಡಿದ್ದೀನಿ. ಇನ್ನೂ ಅದು ಹಾಕಬೇಕು, ಹಾಕೋಣ. ಈಗ ಫಸ್ಟು ಸ್ಟಾರ್ಟಿಂಗು ಸ್ಟಿಚಿಂಗ್ ಮಾಡಿ ಮುಗಿಸಿದ್ರೆ ಸಾಕಲ್ಲ. ಇವತ್ತಿಂದು ಸ್ಟಾರ್ಟಿಂಗ್ ಆಗಿದೆ. ಇದೆಲ್ಲ ಸ್ಟಿಚ್ ಮಾಡಿದ್ರೆ ಸಂಜೆಗೆ ಒಂದು ಹಬ್ಬ. ಇದು ಮುಗಿಸ್ಬಿಟ್ಟು ಇನ್ನೂ 4 ಬ್ಲೌಸ್ ಇದೆ. ಫೋನ್ ಮಾಡಿಲ್ಲ, ಒಂದು ಮೆಸೇಜ್ ಆದರೂ ಹಾಕ್ಬಿಡ್ತೀನಿ ಅವ್ರಿಗೆ. ನಾಳೆ ಕೊಡ್ತೀನಿ ಇಲ್ಲ ನಾಡಿದ್ದು ಬೆಳಗ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ರೆ ಸರಿ ಹೋಗುತ್ತೆ ಅಲ್ವಾ.